See, first of all, I'd like to congratulate the Chief Minister. Kannada, okay. ಎಲ್ಲ ಕನ್ನಡನಾ? ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಳೆದ ಬಾರಿ 3,71,000 ಕೋಟಿ ಇದ್ದ ಬಡ್ಜೆಟನ್ನು 4,09,000ಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅದು ಸಾಮಾನ್ಯ ಅಂತೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಅದರ ಜೊತೆಗೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ 16ನೇ ಬಡ್ಜೆಟ್ಟು ಅವರ ಜೀವನದಲ್ಲಿ ಇದು ಒಂದು ಮೈಲಿಗಲ್ಲು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಒಂದು ಸಮತೋಲನವಾದ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ನೀರಾವರಿಯ ಮೇಲೆ, ಸಮಾಜ ಕಲ್ಯಾಣದ ಮೇಲೆ ಮತ್ತು ಎಲ್ಲ ಇಲಾಖೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಯಾರಿಟಿ ಸೆಕ್ಟರ್ಸು ನಮ್ಮದೇನಿದೆ, ಇನ್ಫ್ರಾಸ್ಟ್ರಕ್ಚರು ಮತ್ತು ನೀರಾವರಿ, ಈ ಎಲ್ಲದಕ್ಕೂ ಕೂಡ ಕೈಗಾರಿಕೆಗೆ ಇದೆಲ್ಲದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ನೀರಾವರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೂ ಕೂಡ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಸಮತೋಲನವಾಗಿ ಕೊಟ್ಟಿರ್ತಕ್ಕಂಥ ಬಡ್ಜೆಟ್. ಎಲ್ಲರಿಗೂ ನೋಡಿ, ಮುಸಲ್ಮಾನರು ಸಮಾಜದಲ್ಲಿ ಸುಮಾರು 18% ಜನಸಂಖ್ಯೆ ಇದೆ. ಅವರನ್ನು ಹೊರತುಪಡಿಸಿ ಅಥವಾ ಅವರನ್ನು ಮೂಲೆಗಿಟ್ಟು ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕಾಗಲ್ಲ. ಅವ್ರನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕೆಲವು ಕಾರ್ಯಕ್ರಮಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗಂತ ಹೇಳಿ ಅವರಿಗೆ ಓಲೈಕೆ ಮಾಡಿದ್ದಾರೆ ಅನ್ನುವಂಥದ್ದು ತಪ್ಪು. ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. 1,000 ವೆಹಿಕಲ್ಸನ್ನು ಪರ್ಚೇಸ್ ಮಾಡೋ, ನಮಗೆ ಮೊಬಿಲಿಟಿ ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ಮಹಿಳೆಯರಿಗೆ ಸುರಕ್ಷತೆಗೋಸ್ಕರ ಕಾರ್ಯಕ್ರಮಗಳನ್ನು ನಾನು ಕೇಳಿದ್ದೆ, ಅದನ್ನು ಕೊಟ್ಟಿದ್ದಾರೆ. ಇನ್ನು ಈ ಅಗ್ನಿಶಾಮಕಕ್ಕೆ ಈಗೇನು 15 ವರ್ಷ ಆದ ನಂತರ ವೆಹಿಕಲ್ಸನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು ಅಂತ ಹೇಳಿದರು ಕೇಂದ್ರ ಸರ್ಕಾರ. ಅದಕ್ಕಾಗಿ ನಾವು ಕೇಳಿದ್ದೆ, ಅದಕ್ಕೂ ಕೂಡ 330 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನೂ ನನಗೆ ಎಷ್ಟು ಕೊಟ್ಟರೂ ಸಾಲದಿಲ್ಲಲ್ಲ ನಮಗೆ. ಆದರೆ ಖಂಡಿತವಾಗಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಸಾಲದ್ದು ಏನು ಹೆಚ್ಚು ಆಗಿಲ್ಲ. ಕಳೆದ ವರ್ಷ ಏನು ಸಾಲ 1,50,000 ಕೋಟಿ ಇದೆ, ಇನ್ನೂ ಒಂದು 5,000 ಕೋಟಿ ಹೆಚ್ಚಾಗಿದೆ ಅಷ್ಟೇ. ಹೆಚ್ಚು ಸಾಲವನ್ನು ಮಾಡೋದಕ್ಕೆ ಹೋಗಿಲ್ಲ. ಯಾರು ಅವ್ರು ಹೇಳಿದ್ರೆ ಆಗುತ್ತಾ?